ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಂತೀರಾ, ಹಿಸ್ಟ್ರಿ ಎಕ್ಸಾಮಿಗಾಗಿ ಬಹಳ ಜನ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಾಯಿದ್ದೀರಾ. ಅದು ಯಾಕೆ ಹಾಕ್ತಾಯಿದ್ದೀರಾ ಅಂದರೆ ನಮ್ಮ ಮೇಲೆ ಭರವಸೆ ಅಂತ. ಆದರೆ ನಾನು ಹಿಸ್ಟ್ರಿ ಟೀಚರೇ ಅಲ್ಲಪ್ಪ, ಅದಂತೂ ಕ್ಲಿಯರ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾವ ಪಾಠ ಏನು ಬರುತ್ತೆ ಅದು ಇದು ನಿಜವಾಗಿಯೂ ಗೊತ್ತಿಲ್ಲ, ಆದರೂ ಕೂಡ ನನ್ನ ಬಳಿನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದ್ದಾವೆ. ಇಟ್ಕೊಂಡು ನಾನು ಏನು ಮಾಡೋದಿದ್ದೀರಿ ಎಲ್ಲದೂ ಕೂಡ ಒಂದಿನ ವೇಸ್ಟ್ ಆಗಲೇಬೇಕು, ಹೌದಲ್ವಾ? ಅದನ್ನು ತಾವುಗಳು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಈ ಒಂದು ವಿಡಿಯೋನ ಮಾಡಿಕೊಡ್ತಾ ಇದ್ದೇನೆ. ನೋಡಿ, ಎಕ್ಸಾಮಲ್ಲಿ ಒಳ್ಳೆ ಅಂಕಗಳು ತೆಗಿಬೇಕು, ಎಕ್ಸಾಮಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು, ಆ ಎಕ್ಸಾಮಿಗಾಗಿ ಫಿಕ್ಸ್ ಕ್ವಶನ್ಸ್ ಬೇಕು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋನ ತಪ್ಪದೇ ನೋಡಬೇಕು. ಈ ಎಲ್ಲ ಪ್ರಶ್ನೆಗಳು ಎಲ್ಲಿದ್ದಾವೆ ಅಂತ ನಿಮಗೆ ಚೆನ್ನಾಗಿ ತಿಳಿಸ್ಕೊಡ್ತಾನೆ. ನೋಡಿ ವಿದ್ಯಾರ್ಥಿಗಳೇ, ಫಿಕ್ಸ್ ಕ್ವಶನ್ಸ್ ನಿಮಗೆ ಬೇಕು ಅಂದರೆ ಅದು ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲೇ ಇರುತ್ತೆ. ಇಷ್ಟು ತಾವುಗಳು ನೆನ್ಪಿಟ್ಕೊಳ್ಳಿ. ಈ ಮಾಡಲ್ ಕ್ವಶನ್ ಪೇಪರ್ 1, 2, 3 ಇದು 45 ಮಾರ್ಕ್ಸು ಫಿಕ್ಸು. ಯಾಕಂದರೆ ಈಗ ಕನ್ನಡ ಎಕ್ಸಾಮ್ ಆಗಿದೆ, ಇಂಗ್ಲೀಷ್ ಎಕ್ಸಾಮ್ ಆಗಿದೆ, ಯಾರು ಬರೆದು ಪ್ರಾಕ್ಟೀಸ್ ಮಾಡ್ತಾರೋ ಅವರೇ ಗೆದ್ದೋಗ್ತಾರೆ. ಇದರ ಜೊತೆಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಬಳಿ ಆಯಿತಾ ನಿಮ್ಮ ಪ್ರಿಪೇಟ್ರಿ ಎಕ್ಸಾಮಿನ 1 ಹಾಗೂ 2 ಪ್ರಶ್ನೆ ಪತ್ರಿಕೆಗಳು ಆಯಿತಾ, ಇದು ಕೂಡ ಬಹಳ ಮುಖ್ಯವಾದ ಪಾತ್ರವನ್ನು ಅಲ್ಲಿ ನಿಭಾಯಿಸ್ತವೆ ನಿಮ್ಮ ಎಕ್ಸಾಮಿಗಾಗಿ. ಹಾಗಿದ್ದರೆ ನಿಮ್ಮ ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಆಗಿರ್ಬೋದು, MCQs ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ರಿಪೀಟ್ ಆಗ್ತವೆ. 10 ವರ್ಷ ಕ್ವಶನ್ ಪೇಪರ್ ಓದೋ ಅವಶ್ಯಕತೆ ಇಲ್ಲ, 5 ವರ್ಷ ಕ್ವಶನ್ ಪೇಪರ್ ಓದುವ ಅವಶ್ಯಕತೆ ಇಲ್ಲ. ಯಾಕಂದರೆ ನ್ಯೂ ಬ್ಲೂ ಪ್ರಿಂಟು ನ್ಯೂ ಎಲ್ಲ ಆಗಿರುತ್ತೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲು ತಾವುಗಳು ಮಾಡಬೇಕಾಗಿರುವಂಥ ಕೆಲಸ ಮಾಡಲ್ ಕ್ವಶನ್ ಪೇಪರ್ 1, 2, 3. ಇಲ್ಲ ಸರ್, ನಮಗೊಂದು ಬ್ಲೂ ಪ್ರಿಂಟನ್ನು ಎಕ್ಸ್ಪ್ಲೇನ್ ಮಾಡಿಕೊಡಿ, ಅದು ಮಾಡಿಕೊಡಿ ಅಂತ ಹೇಳಿದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಒಂದು ಲಿಂಕನ್ನು ಕೊಟ್ಟಿರ್ತೇನೆ. ಏನೇನೋ ಓದಬೇಕು, ಎಷ್ಟು ಓದಬೇಕು, ಶಾರ್ಟ್ಕಟ್ಟಲ್ಲಿ ಓದ್ಬಿಟ್ಟು ಒಳ್ಳೆ ಅಂಕಗಳನ್ನು ತೆಗೆಯಿರಿ ಅಂತ ನನ್ನ ಒಂದು ವಿಡಿಯೋ ಇದೆ ಸರ್. ಒಳ್ಳೆ 80 ಔಟ್ ಆಫ್ 80 ತೆಗೆಯುವಂಥ ಒಂದು ವಿಡಿಯೋ. ಯಾಕಂದರೆ ಅದನ್ನು ನಾವು ಸ್ಟ್ರಾಟಜಿ ಅಂತ ಕರಿತೀವಿ, ಸ್ಮಾರ್ಟ್ ವರ್ಕ್ ಅಂತ ಕರಿತೀವಿ, ಸ್ಮಾರ್ಟ್ ಪ್ಲಾನ್ ಅಂತ ಕರಿತೀವಿ. ಹಾಗಾಗಿ ಮೊದಲು ಮಾಡಲ್ ಪೇಪರ್ಗಳನ್ನು PUC ಬೋರ್ಡ್ ವತಿಯಿಂದ ಕೊಟ್ಟಿರುವಂತಹ 1, 2, 3 ಎರಡೂ ಕೂಡ ರೆಡಿಯಾಗಿ, ಪ್ರಿಪೇಟ್ರಿ ಎಕ್ಸಾಮಿನ 1, 2 ಕೂಡ ರೆಡಿಯಾಗಿ. ಸರ್ ರೆಡಿಯಾಗಬೇಕು ಅಂತ ಇದ್ದೀವಿ ಸರ್, ಕೀ ಆನ್ಸರೇ ಇಲ್ಲ ಸರ್ ನಮ್ಮ ಹತ್ರ, ಹುಡುಕ್ತಾನೇ ಇದ್ದೀವಿ ನಾವು ಅಂತ ಚಿಂತೆ ಮಾಡಬೇಡ್ರಿ ಸರ್. ನನ್ನ ಹತ್ರ ಕೀ ಆನ್ಸರ್ಗಳಿದ್ದಾವೆ, ಉಚಿತವಾಗಿ ಕೊಡ್ತೇನೆ, ಟೆನ್ಷನ್ ತಗೋಬೇಡಿ. ನೋಡಿ, ಈ ಮಾಡಲ್ ಕ್ವಶನ್ ಪೇಪರ್ 1ಕ್ಕೆ ಕೀ ಆನ್ಸರು, 2ಕ್ಕೆ ಕೀ ಆನ್ಸರು, 3ಕ್ಕೂ ಕೂಡ ಕೀ ಆನ್ಸರನ್ನು ಅವೈಲಬಲ್ ಮಾಡಿ ನಿಮಗೆ ಕೊಡ್ತೇನೆ. ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಎಲ್ಲಿ ಮಾಡ್ಕೋಬೇಕು ಎಲ್ಲದು ಕೂಡ ಹೇಳ್ತೇನೆ. ಈಗ ಮುಂದಿನ ಸ್ವಲ್ಪ ವಿಡಿಯೋ ನೋಡ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಈ ಪ್ರಿಪೇಟ್ರಿ ಎಕ್ಸಾಮ್ ಇದೆ ಅಲ್ವಾ, ಮಾಡಲ್ ಕ್ವಶನ್ ಪ್ರಿಪೇಟ್ರಿ ಎಕ್ಸಾಮ್ 1, ಪ್ರಿಪೇಟ್ರಿ ಎಕ್ಸಾಮ್ 2, ಈ ಕನ್ನಡ ಮೀಡಿಯಮ್ಮು ಮತ್ತು ಹಾಗೂ ಇಂಗ್ಲೀಷ್ ಮೀಡಿಯಮ್ ಎರಡೂ ವಿದ್ಯಾರ್ಥಿಗಳಿಗೂ ಈ ಒಂದು ವಿಡಿಯೋವನ್ನು ಮಾಡುತ್ತಿದ್ದೇನೆ. ನನ್ನ ಪ್ರೀತಿಯ ಮುದ್ದಾದ ನನ್ನ ಏನಂತೀರ ಕನ್ನಡ ಮೀಡಿಯಂ ಮಕ್ಕಳಾಗಿರ್ಬೋದು, ಇಂಗ್ಲೀಷ್ ಮೀಡಿಯಂ ಹಿಸ್ಟ್ರಿ ಬರೆಯುವ ಮಕ್ಕಳಾಗಿರ್ಬೋದು, ಎಲ್ಲರಿಗೂ ಕೂಡ ಇದೇ ಒಂದು ವಿಡಿಯೋ ಆಗಿರುತ್ತೆ. ನನ್ನ ಬಳಿನಲ್ಲಿ ಕನ್ನಡ ಮೀಡಿಯಂ ಕ್ವಶನ್ ಪೇಪರ್, ಇಂಗ್ಲೀಷ್ ಮೀಡಿಯಂ ಕ್ವಶನ್ ಪೇಪರ್, ಪ್ರಿಪೇಟ್ರಿ 1, 2 ಎರಡೂ ಕೂಡ ಇದೆ ಸರ್. ತಾವುಗಳು ಉಚಿತವಾಗಿ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಿ, ಯಾರ ಹತ್ರ ಇಲ್ವೋ ಅವರು. ಆದರೆ ನನ್ನ ಹತ್ರ ಈ ಪ್ರಿಪೇಟ್ರಿ ಎಕ್ಸಾಮ್ 1ನ ಕೀ ಆನ್ಸರ್ ಕೂಡ ಇದೆ ಸರ್, ಇದನ್ನು ಕೂಡ ನಿಮಗೆ ನಾನು ಉಚಿತವಾಗಿ ಕೊಡ್ತೇನೆ, ಟೆನ್ಷನ್ನೇ ತಗೋಬೇಡಿ. ಯಾವುದು? ಪ್ರಿಪೇಟ್ರಿ ಎಕ್ಸಾಮ್ 1ರ ಕೀ ಆನ್ಸರ್ಗಳು. ದಯವಿಟ್ಟು ನನ್ನ ಹತ್ರ ಏನಿಲ್ಲ ಅಂತ ಕ್ಲಿಯರಾಗಿ ಹೇಳಿಬಿಡ್ತೇನೆ. ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಸ್ವಲ್ಪ ಸಹಾಯ ಮಾಡಿ. ಅದೇನು ಅಂದರೆ ಪ್ರಿಪೇಟ್ರಿ ಎಕ್ಸಾಮ್ 2 ಹಿಸ್ಟ್ರಿ ಆಯಿತಾ, ಇದು ಕೀ ಆನ್ಸರ್ ನನ್ನ ಒಂದು ಮೇಲ್ ID-ಗೆ ಕಳುಹಿಸಿಕೊಡಿ. ಯಾವುದು ಸರ್ ಸಬ್ಜೆಕ್ಟು? ಹಿಸ್ಟ್ರಿ, HISTORY. ನೋಡಿ, ಹಿಸ್ಟ್ರಿ ನನ್ನ ಒಂದು ಮೇಲ್ ID all-in-one-pdf99@gmail.com ಆಗಿರುತ್ತೆ. ದಯವಿಟ್ಟು ಈ ಪ್ರಿಪೇಟ್ರಿ ಎಕ್ಸಾಮ್ 2 ಕೀ ಆನ್ಸರ್ ತಮ್ಮ ಬಳಿ ಇದ್ದೇ ಇರುತ್ತೆ. ಸಾವಿರಾರು ಜನ ನನ್ನ ವೀಡಿಯೋಸ್ಗಳನ್ನು ನೋಡ್ತೀರಾ, ಯಾವುದೋ ಒಂದು ಕಾಲೇಜಲ್ಲಿ ಕೊಟ್ಟಿರ್ತಾರೆ ಅಥವಾ ನಿಮ್ಮ ಹತ್ರ ಏನಾದರೂ ಒಂದು ಮೆಟೀರಿಯಲ್ ಇರುತ್ತೆ, ಅದರಲ್ಲಿ ಕೀ ಆನ್ಸರ್ಗಳು ಕೂಡ ಲಭ್ಯ ಇರುತ್ತೆ ನಿಮ್ಮ ಬುಕ್ಕಲ್ಲಿ, ಹೌದಲ್ವಾ? ಅಂಥ ವಿದ್ಯಾರ್ಥಿಗಳು ನೋಡ್ತಾ ಇದ್ದರೆ ದಯವಿಟ್ಟು ನೋಡಿ ಸರ್, ನಾವು ಒಳ್ಳೇದು ಮಾಡೋದ್ರಿಂದ ಆ ದೇವರು ನಮ್ಗೆ ಒಳ್ಳೇದು ಮಾಡ್ತಾನೆ. ಹೇಗಿದೆ ನೋಡಿ ಪ್ರಪಂಚ. ಮನುಷ್ಯನಿಂದ ಯಾವತ್ತೂ ಕೂಡ ಒಳ್ಳೆಯದನ್ನು ಬಯಸಬೇಡಿ, ಆಯಿತಾ? ನೀವು ಒಳ್ಳೆ ಮಕ್ಕಳು ಅಂತ ನಿಮ್ಮಿಂದ ನಾನು ಒಳ್ಳೆತನವನ್ನು ಬಯಸ್ತಾ ಇದ್ದೇನೆ. ಯು ಆರ್ ವೆರಿ ಗುಡ್ ಚಿಲ್ಡ್ರನ್. ಐ ಹ್ಯಾವ್ ಸೀನ್ ಯುವರ್ ಕಮೆಂಟ್ಸ್. ನಿಮ್ಮ ಒಂದೊಂದು ಕಮೆಂಟ್ಸ್ ಇರೋಲ್ವ, ಅದಕ್ಕೊಂದು ವಿಡಿಯೋವನ್ನು ಮಾಡಲೇಬೇಕು ನಾನು, ಎಲ್ಲ ಆನ್ಯುವಲ್ ಎಕ್ಸಾಮ್ ಮುಗಿಲಿ ಅಂತ ಕಾಯ್ತಾ ಇದ್ದೀನಿ. ಆ ಕಮೆಂಟ್ಸ್ಗಳು ಓದಿದಾಗ ಅಯ್ಯೋ ಎಷ್ಟು ಮಕ್ಕಳು ಪ್ರೀತಿ ಮಾಡ್ತಾರಲ್ಲ ಅಂತ ಅನಿಸುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಈ ಇಂಪಾರ್ಟೆಂಟ್ ಕ್ವಶನ್ಸು ಬೇಕು ಅಂತ ಯಾರಿಗಾದರೂ ಮನಸ್ಸಲ್ಲಿದ್ದರೆ ನಿಜವಾಗಿಯೂ ಇದಿಷ್ಟು ನಾನು ಫಸ್ಟು ಏನಂತೀನಿ ನಿಮಗೆ, ಮಾಡಲ್ ಕ್ವಶನ್ ಪೇಪರ್ 1, 2, 3 ರೆಡಿಯಾಗಿ ಕೀ ಆನ್ಸರ್ ಉಚಿತವಾಗಿ ಕೊಡ್ತೀನಿ ಸರ್. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋ ಸ್ಕಿಪ್ ಮಾಡ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಮುಂದಿನ ಸ್ವಲ್ಪ ವಿಷಯ ಕೇಳಿ. ಪ್ರಿಪೇಟ್ರಿ 1, ಪ್ರಿಪೇಟ್ರಿ 2 ಕ್ವಶನ್ ಪೇಪರು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ.
ಜೊತೆಗೆ ಪ್ರಿಪೇಟ್ರಿ ಎಕ್ಸಾಮ್ 1ರ ಕೀ ಆನ್ಸರ್ ಕೂಡ ಕೊಡ್ತೇನೆ ಸರ್, ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರಿಪೇಟ್ರಿ ಎಕ್ಸಾಮ್ 2 ಕ್ವಶನ್ ಪೇಪರ್ ಕೊಡ್ತೇನೆ, ಆದರೆ ಕೀ ಆನ್ಸರ್ ನನ್ನ ಹತ್ರ ಇಲ್ಲ. ದಯವಿಟ್ಟು ಕಳಿಸ್ಕೊಟ್ರೆ ಅಲ್ಲಿ ಪೇಸ್ಟ್ ಮಾಡ್ತೇನೆ, ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊತಾರೆ. ಆಯಿತಾ? ಒಳ್ಳೆ ಕೆಲಸ ಮಾಡಿ. ಈಗ ಬನ್ನಿ, ಈಗ ಇದು ಫಿಕ್ಸ್ ಕ್ವಶನ್ಸ್ ಬಗ್ಗೆ ಮಾತಾಡಾಯಿತು. ಈಗ ನಾನು ನಿಮಗೆ ಈ ಕನ್ನಡ ಮೀಡಿಯಮ್ ಮಕ್ಕಳಿಗೆ ಹಾಗೂ ಇಂಗ್ಲೀಷ್ ಮೀಡಿಯಮ್ ಮಕ್ಕಳಿಗೆ ಆಯಿತಾ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂತ ಇದ್ದೀರಲ್ವ, ಅದು ಕೂಡ ನನ್ನ ಹತ್ರ ಇದೆ ಸರ್, ಅದು ಕೂಡ ಉಚಿತವಾಗಿ ಕೊಡ್ತೇನೆ, ಟೆನ್ಷನ್ನೇ ತಗೋಬೇಡಿ. ನನ್ನ ಉದ್ದೇಶ ಏನು ಅಂದರೆ ಇವತ್ತೆಲ್ಲದೂ ಕೂಡ ನಿಮಗೆ ಕೊಟ್ಟುಬಿಡೋಣ ಅಂತ. ಮತ್ತು ಯಾಕೆ ಸರ್ ಮಧ್ಯಾಹ್ನನೇ ಕೊಡಬೇಕಿತ್ತು ಅಂತ ಏನು ಮಾಡ್ತೀರೋ, ಕಲೆಕ್ಟ್ ಮಾಡ್ತಾಯಿದ್ದೆ, ಸಮಯವೇ ಇಲ್ಲ ಕಣ್ರೋ. ಆಯಿತಾ? ನಿಮಗೋಸ್ಕರ ಎಲ್ಲ ಮೆಟೀರಿಯಲ್ ಕಲೆಕ್ಟ್ ಮಾಡ್ಕೊಂಡೇ ಬಂದಿದ್ದೇನೆ. ಒಂದೇ ಒಂದು ವಿಡಿಯೋದಲ್ಲಿ ನಮ್ಮ ಮಕ್ಕಳಿಗೆ ಎಲ್ಲ ಕೊಟ್ಟುಬಿಟ್ರೆ ಮತ್ತೆ ಸುಮ್ಮನೆ ಕೂತ್ಕೊಂಡು ಎಲ್ಲ ಯಾರ ವಿಡಿಯೋ ನೋಡ್ಬಿಟ್ಕೊಂಡು ಇರೋದೇ ಒಂದು ದಿನ ಸುಮ್ಮನೆ ಅದನ್ನೇ ಕೊರಿತಾ ಇರ್ತಾರೆ. ಇದೇ ಮಾಡಲ್ ಕ್ವಶನ್ ಪೇಪರ್ನಿಂದ ಇಲ್ಲೆರಡು ಕ್ವಶನ್ ತಗೊಂಡು ಇವೇ ಇಂಪಾರ್ಟೆಂಟ್ ಮಕ್ಕಳೇ ಅಂತ ನಿಮಗೆ ತೋರಿಸ್ತಾ ಇರ್ತಾರೆ. ನೀವು ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತೀರಾ, ನಾಳೆ ಎಕ್ಸಾಮಲ್ಲೂ ಬಾಯಿ ಬಿಟ್ಕೊಂಡು ಕೂತಿರ್ತೀರಾ. ಬರೆಯೋದು ಬಹಳ ಇರುತ್ತೆ ಹಿಸ್ಟ್ರಿ, ಐ ನೋ ವೆರಿ ವೆಲ್. ಆಯಿತಾ? ಹಾಗಾಗಿ ಹೇಳ್ತಾ ಇದ್ದೇನೆ. ಆಯಿತಾ? ಕ್ರೋನಾಲಜಿಕಲ್ ಆರ್ಡ್ರ್ ಆಗಿರ್ಬೋದು, ಮ್ಯಾಸ್ ಫಾಲೋಯಿಂಗು, 1 ಮಾರ್ಕ್ಸ್ ಕ್ವಶನ್ಸು, ನಿಮ್ಮ ಫಿಲ್ ಇನ್ ದ ಬ್ಲ್ಯಾಂಕ್ಸು, ನಿಮ್ಮ MCQs ಎಲ್ಲವೂ ಕೂಡ ಈಸಿಯಾಗಿರುತ್ತೆ. ಕೂತ್ಕೊಂಡು ಓದಿ. ಈಗ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಾ, ಅದು ಕೂಡ ನಾನು ನಿಮಗೆ ಲಭ್ಯ ಮಾಡಿ ಕೊಡ್ತೇನೆ. ನನ್ನ ಹತ್ರ ಆಯಿತಾ 3 ಪ್ರಶ್ನೆ ಪತ್ರಿಕೆಗಳು ಇದ್ದಾವೆ. ಏನಿದೆ ನನ್ನ ಹತ್ರ? 3 ಕ್ವಶನ್ ಪೇಪರ್ ಇದೆ. ಆ 3 ಕ್ವಶನ್ ಪೇಪರು ನಿಜವಾಗಿಯೂ ಈ ಲೆವೆಲ್ಲಿಗೆ ಆಯಿತಾ ಬರೀತೆ ನೋಡಿ, ವೆರಿ ಇಂಪಾರ್ಟೆಂಟ್ ಅಂತ. ಏನು ನನ್ನ ಹತ್ರ ಇರುವಂಥದ್ದು 1, 2, 3 3 ಪ್ರಶ್ನೆ ಪತ್ರಿಕೆಗಳು ಇದ್ದಾವೆ. ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಪೇಪರ್ ಕಣ್ರಿ. ಜೊತೆಗೆ ಕೀ ಆನ್ಸರ್ ಕೂಡ ಇದೆ. ಟೆನ್ಷನ್ ತಗೋಬೇಡಿ, ಹುಡುಕೋ ಅವಶ್ಯಕತೆಯೇ ಇಲ್ಲ. ಈ 3 ಮಾಡಲ್ ಅಂತೀನಿ, 1, 2, 3 ಕ್ವಶನ್ ಪೇಪರ್ ಏನು ನನ್ನ ಹತ್ರ ಇದೆ ಅಲ್ವಾ, ಅದರ ಕೀ ಆನ್ಸರ್ ಕೂಡ ನಿಮಗೆ ಉಚಿತವಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಡ್ತೇನೆ. ಹಾಗಿದ್ರೆ ನಿಮ್ಮ ಹತ್ರ ಎಷ್ಟು ಕ್ವಶನ್ ಪೇಪರ್ ಆಯಿತು? ಮಾಡಲ್ 3 ಈ ವರ್ಷದ್ದು, ದಿಸ್ ಇಯರ್ಸ್ 2026ನ 3 ಮಾಡಲ್ ಕ್ವಶನ್ ಪೇಪರ್, 2026ನ 2 ಪ್ರಿಪೇಟರಿ ಎಕ್ಸಾಮ್ ಕ್ವಶನ್ ಪೇಪರು, ಹಾಗೂ ನಾನು ಕೊಟ್ಟಂತಹ 3 ಪ್ರಶ್ನೆ ಪತ್ರಿಕೆ ಜೊತೆಗೆ ಕೀ ಆನ್ಸರ್. ಹಾಗಿದ್ರೆ ನೋಡಿ 3, 6, 8 ಇಷ್ಟು ಓದಿ ಸರ್. ನಿಜವಾಗಿಯೂ 80ಕ್ಕೆ 80 ಹೊಡಿತೀರಾ. ಹೇಗೆ ಓದುವುದು ಅಂತ ಈಗ ಹೇಳ್ಕೊಡ್ತೇನೆ. ಸುಮ್ಮನೆ ಕೂತ್ಕೊಂಡು ನೋಡಿ, ಇನ್ನೊಂದು ವಿಡಿಯೋ ಮಾಡೋಕ್ಕಿಂತ ಬೆಟರು ಇದರಲ್ಲೇ ಪ್ರತಿಯೊಂದು ಕೂಡ ನಾನು ನಿಮಗೆ ಹೇಳಿಬಿಡ್ತೇನೆ. ಹೇಗೆ ಸರ್ ಓದೋದು, ಇಷ್ಟೊಂದು ಕೊಡ್ತಾಯಿದ್ರೆ 8 ಕ್ವಶನ್ ಪೇಪರು, ಆದರೆ ಕೀ ಆನ್ಸರ್ ಕೊಡ್ತಾಯಿದ್ದೀನಲ್ವಾ. ನಿಮ್ಮ ಸಮಯವನ್ನು ನಿಮ್ಮ ಏನು ವೇಸ್ಟ್ ಆಗ್ತಾಯಿತ್ತು ಕೀ ಆನ್ಸರ್ ಹುಡುಕೋದನ್ನು ಅದು ರೆಡ್ಯೂಸ್ ಮಾಡಿಕೊಟ್ಟಿದ್ದೇನೆ. ಅದನ್ನು ತಾವುಗಳು ಓದೋದ್ರಲ್ಲಿ ಯುಟಿಲೈಸ್ ಮಾಡ್ಬೋದು. ಹಾಗಿದ್ರೆ ದಯವಿಟ್ಟು ಮೊಬೈಲ್ ಬಿಟ್ಟುಬಿಡಿ, ನಮ್ಮಂಥವ್ರು ವಿಡಿಯೋ ನೋಡಬೇಡಿ. ನೋಡಿ ಮಾಡಲ್ ಕ್ವಶನ್ ಪೇಪರ್ ಇದೆ ಅಲ್ವಾ, 1, 2, 3 ಇವತ್ತೇನಾದರೂ ಮಾಡಿ ಫುಲ್ಲು ಮುಗಿಸಿ ಮಕ್ಕಂತೀನಿ ಅಂತ ಅಂದವನು ನಾಡ್ದ ಎಕ್ಸಾಮಲ್ಲಿ ಆಯಿತಾ, ಗುರುವಾರದ ದಿನ ಎಕ್ಸಾಮಲ್ಲಿ 3 ಆದಮೇಲೆ 4, 4, 5 5ನೇ ತಾರೀಕಲ್ವಾ ನಿಮಗೆ ಹಿಸ್ಟ್ರಿ ಎಕ್ಸಾಮು, 100% 8 ಔಟ್ ಆಫ್ 80 ತೆಗಿತೀರಾ. ಫಸ್ಟು ಅದಕ್ಕೆ ಸ್ವಲ್ಪ ಸ್ಯಾಕ್ರಿಫೈಸ್ ಕೊಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಏನೇ ಆಗಲಿ ಇವತ್ತು ಮಾಡಲ್ 1, 2, 3 ಆಯಿತಾ, ಕ್ವಶನ್ ನಂಬರ್ 1ಇಂದ ಹಿಡಿದು ಲಾಸ್ಟ್ ಕ್ವಶನ್ ನಿಮ್ಮ ಗ್ರಾಫ್ ಅಂದರೆ ನಿಮ್ಮ ಮ್ಯಾಪಿನವರೆಗೂ ಸಂಪೂರ್ಣವಾಗಿ ಮುಗಿಸಿ ಇವತ್ತು ಮಕ್ಕಂತೀನಿ ಅಂದು 3 ಮಾಡಲ್ ಕ್ವಶನ್ ಪೇಪರ್ನ ಕೀ ಆನ್ಸರ್ ಕೊಟ್ಟಿರ್ತೀನಿ ರೀ. ಕೂತ್ಕೊಂಡು ಓದೋಕ್ಕೇನು ರೀ, ಹೌದಲ್ವಾ? ಬರೀ ಓದೋದ್ರಿಂದ 0 ಮಾರ್ಕ್ಸ್ ಬರುತ್ತೆ. ಬೆಳಗ್ಗೆ ಎದ್ದು ಏನು ಮಾಡಬೇಕು, ಈ ಪ್ರಿಪೇಟರಿ ಎಕ್ಸಾಮ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬೇಕು. ತಿಂಡಿ ತಿಂದು ಆರಾಮಾಗಿ ಸ್ವಲ್ಪ ಓಡಾಡಬೇಕು. ಬೆಳಗ್ಗೆ ಅಂದರೆ ತಿಂಡಿ ಆದಮೇಲೆ ಎಲ್ಲ ಕಣ್ರಿ, 4 ಗಂಟೆಗೆ ಹೇಳ್ರಿ, 4:15 ಎದ್ಬಿಟ್ಟು ಇದು ತಿಂಡಿಕ್ಕಿಂತ ಮುಂಚೆ ಈ ಪ್ರಿಪೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ ಕೂತ್ಕೊಂಡು ಕೀ ಆನ್ಸರ್ ಕೂಡ ಕೊಟ್ಟಿರ್ತೀನಲ್ವಾ. ಯಾರಾದರೂ ಒಬ್ಬರು ಒಳ್ಳೆ ಮಕ್ಕಳಿದ್ದಾರೆ, ಯಾಕಂದರೆ ಜಿಯೋಗ್ರಫಿಗೆ ನಾನು ನೋಡಿದ್ನಲ್ವಾ, ನನ್ನ ಹತ್ರ ಪ್ರಿಪೇಟರಿ ಪೇಪರ್ಸ್ ಇರಲಿಲ್ಲ, ಮಕ್ಕಳೇ ಕಳಿಸ್ಕೊಟ್ಟಿದ್ದು. ಅದು ಕೊಟ್ಟಿದ್ದಕ್ಕೆ ಮಕ್ಕಳು ಎಷ್ಟೋ ಜನ ಬರೆದು ಪಾಸ್ ಆಗಿಬಿಟ್ರು ಕಣ್ರಿ. ಅದೇ ಖುಷಿ ನನಗೆ. ದಯವಿಟ್ಟು ನಿಮ್ಮ ಎಕ್ಸಾಮ್ ಆದ ತಕ್ಷಣ ಸ್ಟ್ಯಾಟಿಸ್ಟಿಕ್ಸ್ ಪೇಪರ್ ಆಗಿರ್ಬೋದು, ಅವತ್ತಿನ ದಿನವೇ ನಿಮ್ಮ ಜಿಯೋಗ್ರಫಿ ಪೇಪರ್ಸ್ಗಳಾಗಿರ್ಬೋದು, ದಯವಿಟ್ಟು ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಟ್ರೆ ಹೆಲ್ಪ್ ಆಗುತ್ತೆ. ಇನ್ನೂ ಕಳಿಸ್ಕೊಟ್ಟಿಲ್ಲ ನೀವು, ಹಾಗಾಗಿ ಹೇಳ್ತಾ ಇರುವಂಥದ್ದು. ಈ ಪೇಪರ್ಸ್ ಇದಾವಲ್ವಾ, ಯಾವುದೇ ಕಾರಣಕ್ಕೂ ಬಿಡಬೇಡಿ. ಇದು ನಾಳೆ ಕೂತ್ಕೊಂಡು ನಿಮ್ಗೆ ಯಾವುದೂ ಎಕ್ಸಾಮ್ ಇಲ್ಲ ಹಿಸ್ಟ್ರಿನವರಿಗೆ, ನಾಳೆ ಫ್ರೀ ಇದ್ದೀರಾ ನೀವು, ಬುಧವಾರದ ದಿನ ಈ 3 ಮಾಡಲ್ ಕ್ವಶನ್ ಪೇಪರು ಮಧ್ಯಾಹ್ನದ ಒಳಗಾಗಿ ಬಿಡಿಸಿಕೊಳ್ಳಿ. ಅಲ್ಲಿಗೆ ಈ ಟೋಟಲಾಗಿ ಎಲ್ಲ ಮುಗೀತು. ಏನು ಸರ್ ಇಷ್ಟು ಈಸಿಯಾಗಿ ಹೇಳ್ತೀರಾ ಅಂತ, ನಿಜವಾಗಿಯೂ ಈಸಿಯಾಗಿದ್ದಾವೆ. ನಿಜವಾಗಿಯೂ ನಿಮ್ಮ ಕ್ವಶನ್ ಪೇಪರು ಈಸಿಯಾಗಿ ಬರುತ್ತೆ. ನಿಜವಾಗಿಯೂ ಎಲ್ಲ ಪ್ರಶ್ನೆಗಳು ಈ ಬೋರ್ಡ್ ಮೇಲೆ ಬರೆದಿದ್ದಲ್ವಾ ಅವೇ ಬರ್ತವೆ. ನಾಳೆ ನೀವು ಎಕ್ಸಾಮ್ ಮುಗಿಸ್ಕೊಂಡು ಬೇಕಾದ್ರೆ ಕಮೆಂಟ್ ಹಾಕ್ತೀರಾ, ಈ ಒಂದು ಭರವಸೆ ಇದೆ. ಯಾಕಂದರೆ ನೀವೇ ಹೇಳ್ತೀರಾ ಸರ್ ನೀವು ಮುಟ್ಟಿದ್ದೆಲ್ಲ ಚಿನ್ನ ಸರ್, ಎಕ್ಸಾಮಲ್ಲೆಲ್ಲ ಬರ್ತಾ ಇರತ್ತೆ ನೀವು ಹೇಳಿದ್ದು ಅಂತ. ಆ ಒಂದು ನಂಬಿಕೆ ಇದೆ ಅಲ್ವಾ, ಉಳಿಸ್ತಾ ಇದ್ದೇನೆ. ನಿಜವಾಗಿಯೂ
ಅದು ನಿಮ್ಮ ಪ್ರೀತಿ ಹಾಗೂ ದೇವರು ಕೊಟ್ಟಂತಹ ಒಂದು ಆಶೀರ್ವಾದ ಅನ್ಬೋದು. ಏನೇ ಹೇಳಿದರೂ ಎಲ್ಲದೂ ಕೂಡ ಎಕ್ಸಾಮಲ್ಲಿ ಬರ್ತಾ ಇರುತ್ತೆ. ದಟ್ ಈಸ್ ದ ಗ್ರೇಸ್ ಆಫ್ ಗಾಡ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ಎಕ್ಸಾಮ್ ಆದ ತಕ್ಷಣ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸಿಕೊಡಿ. ನಿಮ್ಮ ಕನ್ನಡ ಮೀಡಿಯಂ ಪೇಪರ್ ಆಗಿರ್ಬೋದು, ಹಿಸ್ಟ್ರಿ ಅಥವಾ ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ಆಯಿತಾ. ಮತ್ತೇನಾದರೂ ಸಿಕ್ಕರೆ ಇನ್ನೊಂದು ವಿಡಿಯೋ ಮಾಡಿ ನಾನು ನಿಮಗೆ ಕೊಡ್ತೇನೆ ಸರ್. ಆದರೆ ನಿಮಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಬೇಕು, ನಮಗೆ ಗೊತ್ತಾಗ್ತಾ ಇಲ್ಲ ಅಂತಹ ವಿದ್ಯಾರ್ಥಿಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 4 ಲಿಂಕನ್ನು ಕೊಟ್ಟಿರ್ತೇನೆ. ಈ ಲೆವೆಲ್ಲಿಗೆ ಇಂಪಾರ್ಟೆಂಟ್ ಇರುವಂಥದ್ದು. ಮೊದಲು ನಾನು ಹೇಳಿದಂತಹ ಕೆಲಸವನ್ನು ಮುಗಿಸಿಕೊಂಡ್ರೆ ಬಹಳ ಒಳ್ಳೆಯದು. ಕ್ಲಿಯರ್? ಅದು ಸೋಮವಾರದ ದಿನ ಆ ಕೊಟ್ಟಿರುವ ಲಿಂಕ್ಗಳನ್ನು ಕ್ಲಿಕ್ ಮಾಡಿಕೊಂಡು ಮಧ್ಯಾಹ್ನ ಊಟ ಆದಮೇಲೆ ಅದನ್ನು ವಾಚ್ ಮಾಡಿ ನಿಮಗೆ. ಯಾಕಂದರೆ ಎಲ್ಲರೂ ಕೂಡ ಬುಧವಾರದಗಳು ಗುರುವಾರದ ದಿನ ಎಕ್ಸಾಮ್ ಬರೀತಾರೆ. ಗುರುವಾರ ಅಂದರೆ ಥರ್ಸ್ಡೇ, ಕಮಿಂಗ್ ಥರ್ಸ್ಡೇ ಅಂತ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.